ಆರೋಗ್ಯವಾಗಿ ಪ್ರಾಣ ಮಾಡಬೇಕಾಗಿದೆ. ಹೆಚ್ಚು ಕಾಲ ಮಾತ್ರ ಅವಕಾಶ ಎರಡನೇ ಮಾತ್ರ ಮುಕ್ತಾಯ ಮಾಡ್ತಕ್ಕ ಪ್ರಯತ್ನ ಮಾಡ್ತೇನೆ. ಮಾಗಡಿ ಇರ್ತಕ್ಕಂಥ ಶಬ್ದ ಬಂದ ಕೂಡಲೇ ಕೆಂಪೇಗೌಡ ಶಬ್ದ ಜೊತೆ ಹೋಗ್ಕೊಂಡಿರ್ತಕ್ಕಂಥ ಸನ್ನಿವೇಶ. ಮಗಡಿ ಇದಕ್ಕೆ ಮಹತ್ವ ಅಂತಕ್ಕಂಥದ್ದು ಗಮನಿಸ್ತ ಕೆಂಪೇಗೌಡರವರಿಂದ. ಅವರು ಮಹತ್ತರವಾಗಿರ್ತಕ್ಕಂಥ ಸ್ಥಾನ ತೆಗೆದುಕೊಳ್ಕೊಳ್ತಕ್ಕಂಥ ಚೇತನ ಅವರು. ಒಂದು ಕಡೆ ಹೋರಾಟಗಾರ, ವಿಶ್ವನ ಮಹತ್ವ ಇರ್ತಕ್ಕಂಥ ಮಹಾಚೇತನ, ಮತ್ತೊಂದು ಕಡೆ ಅಪಾರವಾದ ದೈವಭಕ್ತ ಮತ್ತು ಆದರ್ಶವಾದ ವ್ಯಕ್ತಿತ್ವ ಅವರದು. ಜೀವನದಲ್ಲಿ ಎಲ್ಲರೂ ಅನುಸರಿಸಬೇಕಾಗಿದ್ದ ತುಳುಗಳಿದ್ದವು. ಆದರೆ ಈಗ ಅವರ ಸ್ವಾತಂತ್ರ್ಯ ಇರಲಿಲ್ಲ, ಅವು ಗುಲಾಮರಾಗಿದ್ದವು. ಆ ಸಮಯದಲ್ಲಿ ಏನೇ ಸ್ವಾತಂತ್ರ್ಯ ಪ್ರೇಮನ್ನು ಬೀಳ್ತಕ್ಕಂಥ ಮಹಾಚೇತನ ಅವರು. ಮನುಷ್ಯ ಗೌರವ ಮಾಡಬೇಕು, ಅಭಿಮಾನವುಳ್ಳವನಾಗಬೇಕು, ದೇಶ ಚಂದ್ರವಾಗಬೇಕು, ವ್ಯಕ್ತಿಗಳಿಗೆ ಭಚೇತ ಕೊಡ್ತಕ್ಕಂಥ ಮಹಾಚೇತನ. ಈ ಈ ಭಕ್ತರು ಅದನ್ನು ಸ್ಮರಿಸಿಕೊಂಡು ಸಮರ್ಪಣೆ ತುಂಬ ಸಂತೋಷವಾಗ್ತಾಯಿದೆ. ಅವಶ್ಯಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಈ ಪ್ರಕಾರವಾಗಿ ವಿಷಯ ಮಾಡಿದಾರೋ ಆರೋಗ್ಯವಾಗಿ ಸರಿ ಹೋಗಬೇಕಾಗಿದೆ. ಸಮಾರಂಭ ಮಹಾಸಮುದಾಯ ಮಾಡಿಸಿದ್ದಾರೆ. ಅವರ ನೇತೃತ್ವದಲ್ಲಿ ವಿಶಿಷ್ಟ ಅಡಿಯಲ್ಲಿ ಜನಗಳಿಗೆ ಒಂದು ಹೊಸ ಸ್ಫೂರ್ತಿ ಉಂಟಾಗಲಿ, ಕೆಂಪೇಗೌಡ ಸ್ಮರಣೆ ಆದರ್ಶವಾಗಲಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ಮುಂದೆ ಬನಿಕ ಶುಭವನ್ನು ಕೋರಿ ನಾನು ಮತ್ತೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಕಲ್ಮಠದ ಸ್ವಾಮೀಜಿಗಳವರಿಗೂ ಶಿವಲಿಂಗ ಸ್ವಾಮೀಜಿಗಳವರಿಗೂ ಶಿರವಾಗಿ ನಮಿಸುತ್ತಾ ಸ್ವಾಗತವನ್ನು ಬಯಸುತ್ತಾ, ಇನ್ನು ನಮ್ಮ ಲೋಕಸಭಾ ಸದಸ್ಯರಾಗಿದ್ದುಕೊಂಡು 10 ಅಭಿವೃದ್ಧಿಗೆ ಶ್ರಮಿಸಿದಂಥ ತೇಜಸ್ವಿನಿ ರಮೇಶ್ ಗೌಡರವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಕನ್ನಡ ನಾಡಿನ ಶ್ರೇಷ್ಠ ಕಲಿಗಳನ್ನು ಪಡೆದಂತಹ ಕೊಡಗು ಜನರಲ್ ಕಾರ್ಯಪ್ಪರವರ ಸ್ಮರಣೆಯೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೇಮ ಕಾರ್ಯಪ್ಪರವರು ಉಪಸ್ಥಿತರಿದ್ದಾರೆ. ತಮ್ಮೆಲ್ಲರ ಪರವಾಗಿ ಶಿರವಾಗಿ ನಮಿಸುತ್ತಾ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಕನ್ನಡದ ಗಾಳಿ, ನೆಲ, ಮಣ್ಣು, ನೀರಿನಲ್ಲಿ ಅವಿರತವಾಗಿ ಇರೋದಕ್ಕೆ ಕಾರಣಕರ್ತರು, ಕಲೆಯ ಆರಾಧಕರು ಆದಂಥ ನಿರ್ಮಾಪಕರಾದ ಸಾರಾ ಗೋವಿಂದರವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಶಿರವಾಗಿ ನಮಿಸುತ್ತೇನೆ. ಮಾಜಿ ಸಚಿವರು, ನೆಲಮಂಗಲದ ಶಾಸಕರಾಗಿದ್ದುಕೊಂಡು ಅವಿಸ್ಮರಣೀಯ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಆಂಜನಮೂರ್ತಿಯವರು ಉಪಸ್ಥಿತರಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕದ ರಕ್ಷಣಾ ಇಲಾಖೆಯಲ್ಲಿ IPS ಅಧಿಕಾರಿಯಾಗಿದ್ದುಕೊಂಡು ಅತ್ಯುತ್ತಮವಾದಂಥ ದಕ್ಷತೆಯನ್ನು ಮೆರೆದಂಥ ಡಾಕ್ಟರ್ BK ಶಿವರಾಮ್ರವರು ಉಪಸ್ಥಿತರಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಈ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಸಾರಥ್ಯವನ್ನು ವಹಿಸಿಕೊಂಡು ಮಾಗಡಿ ಮಣ್ಣಿನಲ್ಲಿ ಒಂದು ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಮಾಡುತ್ತಾ, ಸಾಮೂಹಿಕ ಮದುವೆಗಳನ್ನು ಮಾಡುತ್ತಾ, ಕಾಲಭೈರವೇಶ್ವರ ಸಂಘವನ್ನು ಕಟ್ಟಿ, ಈಗ ಯಾವ ಗ್ರಾಮದಲ್ಲಿ ನೀರಿಲ್ಲ ಅಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸ್ಕೊಂಡ್ರೆ ಅದರ ವೆಚ್ಚವನ್ನು ಭರಿಸ್ತೇನೆ ಅಂತಕ್ಕಂಥ ಅಂಶಗಳನ್ನು ರೂಢಿಸಿಕೊಂಡಿರ್ತಕ್ಕಂಥ HM ಕೃಷ್ಣಮೂರ್ತಿಯವರು, ಚಿತ್ರನಟರು ಹೌದು, ಕೆಂಪೇಗೌಡ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ HM ಕೃಷ್ಣಮೂರ್ತಿಯವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಕೆಂಪೇಗೌಡರ ಅಭಿಮಾನಿಗಳಿಗೆ, ಮಾಧ್ಯಮದ ಎಲ್ಲ ಬಂಧುಗಳಿಗೆ, ದೂರದ ಕಡಲತಡಿ ಮಂಗಳೂರಿನಿಂದ ಬಂದಿರತಕ್ಕಂಥ ಕಲಾವಿದ ಬಂಧುಗಳಿಗೆ, ಮಾಧ್ಯಮದ ಗೆಳೆಯರಿಗೆ, ಅನ್ನದಾತ ರೈತರಿಗೆ, ತಾಯಂದಿರಿಗೆ, ನಿನ್ನೆಯಿಂದಲೂ ಕೂಡ 1 ಲಕ್ಷದ ಮೇಲೆ 31,000 ಹೋಳಿಗೆಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಬಾಣಸಿಗರಿಗೆ, ಸಂಸ್ಕೃತಿ ಸಜ್ಜನ ಮಾಗಡಿಯ ಮಹಾಜನತೆಗೆ ಶಿರವಾಗಿ ನಮಿಸಿ ಸ್ವಾಗತವನ್ನು ಬಯಸುತ್ತಾ, ಸ್ವಾಗತವನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಂದಿನ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಐತಿಹಾಸಿಕ ವಿಚಾರವನ್ನು ಹೇಳಲಿಕ್ಕೆ ಅಭಿಮಾನದಿಂದ ಬಂದಿರತಕ್ಕಂಥ ಎಲ್ಲ ಆಹ್ವಾನಿತರೆ ಹಾಗೂ ಅಭಿಮಾನದಿಂದ ಬಂದಿರತಕ್ಕಂಥ ಆಸ್ತಿಕ ಮಹಾಶಯರೇ, ಕೆಂಪೇಗೌಡರ ದಿನಗಳನ್ನು ಇವತ್ತು ಬೆಂಗಳೂರು ನೆನೆಸ್ಕೋತಾ ಇದೆ. ಬೆಂಗಳೂರನ್ನು ಕಟ್ಟಿದಂಥವರು ಕೆಂಪೇಗೌಡರು. ಹಾಗೆ ಅವತ್ತು ಏನೇನು ಸಮಸ್ಯೆಗಳಿತ್ತು ಅಂತ ಅನ್ನೋದಕ್ಕೆ ಬೆಂಗಳೂರನ್ನು ನೋಡಿದ್ರೆ ಗೊತ್ತಾಗುತ್ತೆ. ಬಳೆಪೇಟೆ ಇದೆ, ಹಾಗೆ ಹತ್ತಿ ನೇಯ್ಗೆ ಬಗ್ಗೆ ಇದೆ, ಚಿಕ್ಕಪೇಟೆ ಇದೆ, ಉಪ್ಪಾರಪೇಟೆ ಇದೆ. ಅಂದರೆ ಎಲ್ಲರೂ ನಾಳೆ ಕಿತ್ತಾಡ್ತಾರೆ ಅಂತ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ಪೇಟೆಯನ್ನು ಕಟ್ಟಿದಂಥವ್ರವರು ಮುಂದಿನ ಆಲೋಚನೆಯನ್ನು ಮಾಡಿ
ಆ ಒಂದು ಭಾವನೆಯಿಂದ ಕಟ್ಟಿದ್ರು, ಅದು ಇವತ್ತು ನಡೀತಾ ಇದೆ. ಆದ್ದರಿಂದ ನಾವೆಲ್ಲರೂ ಸಹ ಈ ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಆ ಮಾತೆಗೆ ಬೆಲೆ ಬರೋ ಹಾಗೆ, ಗೌರವ ಸಿಗೋ ಹಾಗೆ ನಡ್ಕೋಬೇಕು ಅಂತ ಹೇಳಿದ್ರೆ ಎಲ್ಲರೂ ಒಂದುಗೂಡಿ ಪ್ರೀತಿ ವಿಶ್ವಾಸ ಅವುಗಳ ಮೌಲ್ಯದಿಂದ ನಾವು ಬೆರೆತು ಈ ನಾಡನ್ನು ಕಟ್ಟಬೇಕಾಗಿದೆ. ಆದ್ದರಿಂದ ಅವತ್ತು ಅವರು ನಾಡಿಗೆ 4 ಕಡೆಗೂ ಸಹ ಶಿಲೆಯನ್ನು ನೆಟ್ಟರು, ಇದರಿಂದ ಆಚೆ ಹೋಗಲ್ಲ ಅಂತೇಳಿ. ಆದರೆ ಇವತ್ತು ಅದರಿಂದ ಆಚೆ 30-40 ಕಿಲೋಮೀಟ್ರು ಈ ಪಟ್ಟಣ ಬೆಳೆದೋಗಿದೆ. ಆದ್ದರಿಂದ ಈ ಪಟ್ಟಣ ಬೆಳೀತಾನೆ ಹೋದರೆ ಇದಕ್ಕೆ ನೀರು, ಶೌಚಾಲಯಗಳ ವ್ಯವಸ್ಥೆಗಳು ಇವೆಲ್ಲ ನೋಡಿದಾಗ ಮುಂದೆ ಏನಾಗುತ್ತೋ ಅನ್ನೋಂಥ ಭಾವನೆ ಬರ್ತಾ ಇದೆ. ಆದ್ದರಿಂದ ಕೆಂಪೇಗೌಡರು ಚಿಂತನೆ ಮಾಡಿದ ಹಾಗೆ ಈ ಪಟ್ಟಣಗಳನ್ನು ಅಲ್ಲಲ್ಲೇ ನಿರ್ಮಾಣ ಮಾಡಿ ಅವುಗಳಿಗೆ ವ್ಯವಸ್ಥೆಯನ್ನು ಕೊಟ್ಟು ಜನ ಸುಖ ಸೌಖ್ಯದಿಂದ ಇರೋ ಹಾಗೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ವಿದ್ಯಾವಂತರ ಅಭಿಮಾನಿಗಳ ಕರ್ತವ್ಯ ಆಗಿದೆ. ಅದನ್ನು ನಡೆಸ್ಕೊಂಡು ಹೋಗ್ತೀರಿ ಅಂತೇಳಿ ತಿಳ್ಕೊಂಡು ನಮ್ಮ ಕೃಷ್ಣಮೂರ್ತಿಯವರು ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೊದಲಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭೈರವೇಶ್ವರನ, ಕಾಲಭೈರವೇಶ್ವರರ ಭಕ್ತರನ್ನೇ ಕೆಂಪೇಗೌಡರು. ಆದ್ದರಿಂದ ಅವರು ಇಲ್ಲಿ ನಾಡನ್ನು ಕಟ್ಟಿದಂಥವರು ಮಾಗಡಿ ಕೆಂಪೇಗೌಡರು ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂಥವರು. ಆದ್ದರಿಂದ ಈ ಮಾಗಡಿ ಇನ್ನೂ ಐತಿಹಾಸಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ಬೆಳೀಬೇಕಾಗಿದೆ. ಆದ್ದರಿಂದ ಇದನ್ನು ಹಾಳು ಮಾಡಲಿಕ್ಕೆ ಹೋಗಬಾರ್ದು. ಮತ್ತೆ ಇಂಥ ಕೋಟೆಗಳನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಅದನ್ನು ಇರ್ತಕ್ಕಂಥ ಕೋಟೆಯನ್ನು ಕಟ್ತೀವಿ ಅಂತ ಹೇಳಿ ನಾವೆಲ್ಲರೂ ಒಂದು ಸಾರಿ ಬಂದ್ವಿ. ಬಂದಾಗ ಎಲ್ಲರೂ ಆಶ್ವಾಸನೆ ಕೊಟ್ಟರು. ಆದರೆ ಅದು ಇನ್ನು ಕಟ್ಟಕ್ಕೆ ಆಗಲಿಲ್ವೋ ಏನೋ ಗೊತ್ತಾಗಲಿಲ್ಲ. ನಾವು ಜಿ ನಾರಾಯಣವರು, ಆಮೇಲೆ ಚಿದಾನಂದ ಮೂರ್ತಿಯವರು ಅವರೆಲ್ಲರೂ ಸಹ ಇಲ್ಲಿ ಬಂದು ಸುತ್ತಿ ಎಲ್ಲೆಲ್ಲಿ ಏನೇನಿತ್ತು ಪಳೆಯುಳಿಕೆಗಳನ್ನೆಲ್ಲ ಹಾಗೆ ಯಥಾವತ್ತು ಇಡಬೇಕು ಅಂತ ಅನ್ನೋ ಭಾವನೆಯನ್ನು ನಾವು ಮುಂದೆ ಮಾಡಿಕೊಂಡು ಮಾತಾಡಿ ಹೋಗಿದ್ವಿ. ಆದ್ದರಿಂದ ಅವೆಲ್ಲವೂ ಆಗಬೇಕು. ಕೆಂಪೇಗೌಡರ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳ ಹಾಗೆ ಇರಬೇಕು. ಮತ್ತು ಮಿಕ್ಕ ಟೌನನ್ನು ಇನ್ನೊಂದು ಕಡೆಗೆ ಕಟ್ಟಿಕೊಂಡ್ರೂ ಆಯಿತು. ಆ ದೃಷ್ಟಿಯಲ್ಲಿ ನೀವೆಲ್ಲರೂ ಮಾಡ್ತೀರಿ ಅಂತ ಹೇಳಿ ಕೆಂಪೇಗೌಡರ ಅವರ ಹೆಸರಿಗೆ ಅಡ್ಡಿ ಬರದ ಹಾಗೆ, ಅವರ ಹೆಸರನ್ನ ಕೆಡಿಸದ ಹಾಗೆ, ಅವರು ಮುಂದಿನ ಪೀಳಿಗೆಗೆ ಸಾವಿರಾರು ವರ್ಷ ಜನ ಇಲ್ಲಿ ಕೆಂಪೇಗೌಡರನ್ನವರು ಇದ್ದರೂ ಈ ಪಟ್ಟಣ ಕಟ್ಟಿದವರು ಬೆಂಗಳೂರನ್ನು ಹಾಗೆ ಅಂತ ಹೇಳಿ ಕೋಟೆ ಹೇಗಿತ್ತು, ಆ ಕೋಟೆ ಪಕ್ಕದಲ್ಲಿ ನೀರು ಹೇಗೆ ಹರಿತಾ ಇತ್ತು, ಎಲ್ಲೆಲ್ಲಿ ಏನೇನು ನಿರ್ಮಾಣ ಮಾಡಿದ್ರು ಇವೆಲ್ಲವನ್ನು ಸಹ ಮುಂದೆ ಮಕ್ಕಳು ನೋಡಲಿಕ್ಕೆ ತಿಳ್ಕೊಳ್ಳಿಕ್ಕೆ ಆಧಾರವಾಗಿದ್ದಂಥದ್ದನ್ನು ನಾವು ನಾಶ ಮಾಡಬಾರ್ದು. ಆದ್ದರಿಂದ ಈ ಕೋಟೆಗಳನ್ನು ಹಾಗೆ ಇಟ್ಟುಕೊಂಡು ಚೆನ್ನಾಗಿ ನಿರ್ಮಾಣ ಮಾಡಿ, ಮೊದಲು ಯಾವ ರೀತಿ ಇತ್ತು ಅದನ್ನು ಹಾಗೆ ಇದಕ್ಕೆ ಸ್ವಲ್ಪ ಒಳಗಡೆ ಎಲ್ಲ ಶೃಂಗಾರ ಮಾಡಿ ಇಲ್ಲಿ ಜನ ಬಂದು ಕಾಲ ಕಳೆಯುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಆ ರೀತಿ ನೀವೆಲ್ಲರೂ ಸೇರಿ ಮಾಡ್ತೀರಿ ಅಂತೇಳಿ ಭಾವಿಸ್ಕೊಂಡು ಭಗವಂತ ಶಕ್ತಿಯನ್ನು ನಿಮಗೆ ಕೊಡಲಿ, ಕೃಷ್ಣಮೂರ್ತಿಯವರು ಸೇರಿಕೊಂಡು ಇದನ್ನೆಲ್ಲ ಮಾಡಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ. ಸ್ವಾಮೀಜಿಯವರು ಹಾಗೂ ಸಿದ್ಧಗಂಗಾ ಸ್ವಾಮೀಜಿಯವರು, ಈಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಸ್ವಾಮೀಜಿಗಳೇ, ಗಣ್ಯ ವ್ಯಕ್ತಿಗಳೇ, ಇಲ್ಲಿ ಆಗಮಿಸಿರುವ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತಿನ ಕಾರ್ಯಕ್ರಮದ ಸೂತ್ರಧಾರಿಯು, ಕಾಲಭೈರೇಶ್ವರ ದೇವಸ್ಥಾನದ ಧರ್ಮದರ್ಶಿಯು, ಜನರ ಮೆಚ್ಚಿನ ನಾಯಕರು ಆದ ಶ್ರೀ ಕೃಷ್ಣಮೂರ್ತಿಯವರೇ, ಪತ್ರಕರ್ತರೇ ಹಾಗೂ ಬಂಧುಗಳೇ, ಇವತ್ತು ನಾವು ಕೆಂಪೇಗೌಡರ 502ನೇ ಜನ್ಮ ಶತಮಾನೋತ್ಸವವನ್ನು ಆಚರಿಸಲು ಇಲ್ಲಿದ್ದೇವೆ. ಬಹಳ ಸಂತೋಷ. 13 ವರ್ಷಗಳಿಂದ ಶ್ರೀ ಕೃಷ್ಣಮೂರ್ತಿಯವರು ಅದ್ಧೂರಿಯಾಗಿ ಈ ಸಮಾರಂಭವನ್ನು ಏರ್ಪಡಿಸ್ತಾ ಬಂದಿದ್ದಾರೆ. ಈ ಬೆಂಗಳೂರನ್ನು ಕಟ್ಟಿದ ಶ್ರೀಮಾನ್ ಕೃಷ್ಣಮೂರ್ತಿಯವರು ಅವತ್ತಿಂದ ಇವತ್ತಿನವರೆಗೂ ಬಹಳಷ್ಟು ಜನರಿಗೆ
ಸಹಾಯ ಮಾಡುತ್ತಾ, ಜನರ ಸೇವೆ ಮಾಡುತ್ತಾ, ಜನರಿಗೆ ನಾಯಕತ್ವ ವಹಿಸಿ ಅವರ ಕಷ್ಟ ಸುಖಕ್ಕೆ ಭಾಗಿಯಾಗುತ್ತಾ, ಅಷ್ಟೇ ಅಲ್ಲ ದೇವಸ್ಥಾನಗಳನ್ನು ಕಟ್ಟುತ್ತಾ, ಬಡಬಗರಿಗೆ ಅನ್ನದಾನ ಮಾಡುತ್ತಾ, ಅನೇಕ ಸಮಾಜ ಸೇವಕರಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಇದಕ್ಕೆ ನಮ್ಮೆಲ್ಲರೂ ಕೂಡ ಭಗವಂತನನ್ನು ಪ್ರಾರ್ಥಿಸೋಣ. ನಮ್ಮ ರಾಜ್ಯ ಇನ್ನಷ್ಟು ಮುಂದುವರಿಯಲಿ, ಅಂತಹವರ ಸಹಾಯ ಇನ್ನಷ್ಟು ನಮಗೆ ದೊರಕಲಿ ಅಂತ ಹೇಳಿ ನನ್ನ ಇಲ್ಲಿ ಕರೆಸಿ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ಶ್ರೀ ಕೃಷ್ಣಮೂರ್ತಿ ಅವರಿಗೂ ಅವರ ತಂಡದವರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎರಡನೆಯ ಜನ್ಮದಿನೋತ್ಸವದ ಸಂಭ್ರಮದ ಆಚರಣೆ ಇವತ್ತು ಅವರು ಹುಟ್ಟೂರಾಗಿರ್ತಕ್ಕಂಥ ಮಾಗಡಿನಲ್ಲಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸ್ವಾಮೀಜಿಗಳು ಬಂದು ಸಾನ್ನಿಧ್ಯವನ್ನು ವಹಿಸಿದ್ದಾರೆ, ಮಾರ್ಗದರ್ಶನವನ್ನು ಮಾಡಿದ್ದಾರೆ, ಆಶೀರ್ವಚನ ಮಾಡಿದ್ದಾರೆ, ಮಾತಾಡಿದ್ದಾರೆ, ಮಾತಾಡೋರಿದ್ದಾರೆ. ಅದೇ ರೀತಿಯಾಗಿ ಮಾಗಡಿ ಕೆಂಪೇಗೌಡರ ಜನ್ಮ ದಿನೋತ್ಸವನ ಸಂಭ್ರಮದಲ್ಲಿ ಭಾಗವಹಿಸುವುದಕ್ಕೋಸ್ಕರ ಮಾಗಡಿ ಮತ್ತು ಕರ್ನಾಟಕದ ಅವರ ಪ್ರಾಂತ್ಯ ಎಲ್ಲಿವರೆಗೂ ಇತ್ತು ಅಂತ ಹೇಳಿದ್ರೆ ಆ ಪ್ರಾಂತ್ಯದ ಪ್ರದೇಶದಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಸಾಂಕೇತಿಕವಾಗಿ ಇವತ್ತು ಬಂದಿದ್ದಾರೆ ಅಂತ ಹೇಳಿ ಭಾವಿಸ್ತೇನೆ. ಬಹುಶಃ ನಾನು ನಂಬತಕ್ಕಂಥದ್ದು ಇವತ್ತು ಆ ನಾಡಪ್ರಭು ಕೆಂಪೇಗೌಡರು ಕೊಟ್ಟಿರತಕ್ಕಂಥ ಬಿರುದನ್ನ, ಆ ಜನರು ಕೊಟ್ಟಿರತಕ್ಕಂಥ ಮನ್ನಣೆಯನ್ನ ಯಾರು ಕೂಡ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಡೀತಾ ಇದೆ, ಅದು ಬಹಳ ಸಂತೋಷದಿಂದ ತಾವೆಲ್ಲರೂ ಕೂಡ ಧನ್ಯವಾದಗಳು ಸಂಭ್ರಮದಿಂದ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಸಂತೋಷ ಆಗ್ತದೆ. ಕೆಂಪೇಗೌಡರು ಇವತ್ತು ನಮ್ಮಿಂದ ದೂರ ಆಗಿಲ್ಲ, ಅವರ ಆತ್ಮ ನಮ್ಮನ್ನು ನೋಡ್ತಾ ಇದೆ, ಸಂತೋಷ ಪಡ್ತಾ ಇದೆ. ಎಲ್ಲ ಒಂದು ಕಡೆಗೆ ಆ ಕೆಂಪೇಗೌಡರಿಗೆ ಪರವಾಗಿಲ್ಲ, ನನ್ನ ಮಗನಾಗಿ ಇವತ್ತು ಕೃಷ್ಣಮೂರ್ತಿ ನನ್ನ ನೆನೆಸ್ಕೊಂತ ಇದ್ದಾನಲ್ಲ ಅಂತಕ್ಕಂಥ ಭಾವನೆ ಇವತ್ತಿದೆ ಅಂತೇಳಿ ನಾನು ಭಾವನೆ ಮಾಡ್ತೀನಿ. ಅಂತ ಕೃಷ್ಣಮೂರ್ತಿ ಅವರಿಗೆ ಬೆಂಬಲಕ್ಕೆ ನಾವೆಲ್ಲರೂ ಇರೋಣ, ಅವ್ರ ಜೊತೆ ಆಗೋಣ, ಅವರಿಗೆ ಶಕ್ತಿ ಆಗೋಣ ಅಂತೇಳಿ ಹಾರೈಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು. ಅವರ ಕೆಂಪೇಗೌಡರ ಗುರಿಯನ್ನ ಸಾಧನೆ ಮಾಡೋದ್ರಲ್ಲಿ ನಾವು ಸಾರ್ಥಕವಾಗಿರ್ತಕ್ಕಂಥ ನಮ್ಮದೇ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಹೋರಾಟಗಳನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
ಮಾಗಡಿಯ ಶ್ರೀ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನನ್ನನ್ನು ಕೃಷ್ಣಮೂರ್ತಿಯವರು ಕರೆದಾಗ ಕೃಷ್ಣಮೂರ್ತಿಯವರು ಈ ಕರಪತ್ರದಲ್ಲಿ ನನ್ನ ಹೆಸರು ಹಾಕಿದಾಗ ಬಹಳಷ್ಟು ಜನ ಕೃಷ್ಣಮೂರ್ತಿಗೆ ಅವರ ಏಳಿಗೆಯನ್ನು ಕಂಡರೆ ಸಹಿಸದ ಜನ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಡಿ ಅಂತ ಹೇಳಿ ಕೋರ್ಕೊಂಡ್ರು. ನಾನು ಅದಕ್ಕೋಸ್ಕರ ಕೃಷ್ಣಮೂರ್ತಿ ಅವ್ರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡೆ ಮಾತಾಡಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಾರಣ ಇಷ್ಟೇ, ಪ್ರಕೃತಿಯ ನಿಯಮ ಬದಲಾವಣೆಗಳು. ನಾನು ಕೃಷ್ಣಮೂರ್ತಿಯವರನ್ನ ಬಹುಶಃ 30 ವರ್ಷಗಳಿಂದ ಬಹಳ ಹತ್ತಿರದಿಂದ ಕಂಡಿರೋನು. ಅವರ ಕಾರ್ಯಕ್ರಮಗಳನ್ನು, ಅವರ ನಡವಳಿಕೆಗಳನ್ನು, ಅವರ ಸೇವಾ ಮನೋಭಾವದ ಗುಣಗಳನ್ನು ನಾನು ಬಹಳ ಹತ್ತಿರದಿಂದ ಕಂಡಿರೋನು. ಆದರೆ ಕೃಷ್ಣಮೂರ್ತಿಯವರು ಇಲ್ಲಿ ಅವರ ಜನ್ಮ ದಿನಾಚರಣೆ ಮಾಡ್ತಾ ಇಲ್ಲ. ನಗರ ಕಂಡ ಈ ಬೆಂಗಳೂರು ನಗರದ ನಿರ್ಮಾಪಕ, ಬೆಂಗಳೂರು ನಗರದ ಹುಲಿ, ಬೆಂಗಳೂರು ನಗರಕ್ಕೆ ಏನಾದರೂ ಒಂದು ವಿಶ್ವಮಾನ್ಯತೆ ಸಿಕ್ಕಿದ್ರೆ ಅದಕ್ಕೆ ಮೂಲ ಕಾರಣರಾದ ಕೆಂಪೇಗೌಡರ ಜನ್ಮದಿನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಮಾತಾಡುವಾಗ ಹೇಳಿದ್ರು, ಬೆಂಗಳೂರು ನಗರದ ನಿರ್ಮಾರ್ತ ಕೆಂಪೇಗೌಡರು ಕಟ್ಟಿದಂಥ ನಾಡಿನಲ್ಲಿ ಪೇಟೆಗಳನ್ನು ನಾವು ಕಾಣ್ತೇವೆ. ಬೆಂಗಳೂರು ನಗರದಲ್ಲಿ ಎಲ್ಲಾದರೂ ಕನ್ನಡದ ಹೆಸರು ಉಳಿದಿದ್ರೆ ಕೆಂಪೇಗೌಡರು ನಿರ್ಮಾಣ ಮಾಡಿದ ಹಳೆ ಬೆಂಗಳೂರಿನಲ್ಲಿ ಮಾತ್ರ ಕನ್ನಡದ ಹೆಸರು ಉಳಿದಿದೆ. ಅದು ಚಿಕ್ಕಪೇಟೆ ಇರಲಿ, ದೊಡ್ಡಪೇಟೆ ಇರಲಿ, ಗಾಣಿಗರ ಪೇಟೆ ಇರಲಿ, ಅಕ್ಕಿಪೇಟೆ ಇರಲಿ, ಅರಳೆಪೇಟೆ ಇರಲಿ, ಉಪ್ಪಾರಪೇಟೆ ಇರಲಿ, ಮತ್ತೆ ರಾಗಿಪೇಟೆ ಇರಲಿ. ಆ ಒಂದೊಂದು ಕಾಯಕಕ್ಕೆ, ಒಂದೊಂದು ಉದ್ಯೋಗಕ್ಕೆ, ಒಂದೊಂದು ಮನೆತನಕ್ಕೆ ಒಂದೊಂದು ಪೇಟೆಗಳನ್ನು ಕಟ್ಟಿದಂಥ ಧೀಮಂತ ಅವ್ರಿಗೆ ಪ್ರೀತಿಲಿ ನಾವು ಕರಿತೇವೆ. JK ಯಾವ್ದು ಕೆಲಸ ಮಾಡ್ತಾರೆ ಅದು ಎಲ್ಲ ನೈಸ್ ಕೆಲಸ ಮಾಡ್ತಾರೆ. ನಮ್ಮ JK ಜೊತೆಲಿ ನಮ್ಮ ಫ್ರೆಂಡ್ಶಿಪ್ ಇದೆ ಮತ್ತು ಅವರು ಭಾಳ ಹೆಲ್ಪ್ಫುಲ್ ನೇಚರ್. ನಮ್ಗೆ ಏನಾರು ಕಷ್ಟ ಇದ್ರೆ ಯಾವನು ಅವ್ರಿಗೆ ಕರೆದ್ರು ಅವ್ರಿಗೆ ವಿಚಾರ ಮಾಡಲ್ದೆ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ನಾನು ಅವ್ರು ಯಾವಾಗಲೂ ನೈಸ್ ಕೆಲಸ ಮಾಡ್ತಾರೆ ಅಂತ ಗೊತ್ತು. ನೈಸ್ ಅಂದ್ರೆ ನಮ್ಮ ನೈಸ್ ಕಂಪ್ನಿ ಅಲ್ಲ, ಜನದ ನೈಸ್ ಕೆಲಸ ಮಾಡೋದು. ಇಲ್ದ್ರ ಬೇರೆ ಮುತ್ಕ ಬಂದು ಹೇಳ್ತಾನೆ ಇದು ನೈಸ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಇದು ಆಗ್ಬೋದು, ಕಷ್ಟ ಆಗ್ಬೋದು. ಓಕೆ, ಅವರು ನನ್ನ ವಿಚಾರ ತಕ್ಕ ಯಾಕೆ ಕೆಂಪೇಗೌಡ ನನ್ ವಿಚಾರ ತಕ್ಕ ನೀವು ಎಲ್ಲ ರಿಸರ್ಚ್ ಮಾಡ್ರು ಅವ್ರ ಕೆಂಪೇಗೌಡದು ರಕ್ತ ಇದೆ ಅವ್ರದ್ದು ಶರೀರಿನಲ್ಲಿ. ಯಾಕೆ ಕೆಂಪೇಗೌಡ ಧೈರ್ಯಲಿಂದ ಯಾರಿಗೆ ಅಂಜಿಲ್ಲ, ಯಾರಿದ್ದು ಅವ್ರು ಕೆಂಪೇಗೌಡ ತನ್ನ ಪ್ರಿನ್ಸಿಪಲ್ ಸಲಕ್ಕೆ ಜೈಲಿಗೂ ಹೋದ್ರೆ 5 ವರ್ಷ, ಖರೆ ಯಾರಿಗೆ ಕಂಪ್ರಮೈಸ್ ಮಾಡಿಲ್ಲ ಅವ್ರ ಪ್ರಿನ್ಸಿಪಲ್. ಹಾಗೆ JKನು ಹಾಗೆ ಇದ್ದಾರೆ. ಅವರು ಯಾರಿಗೆ ಕಂಪ್ರಮೈಸ್ ಮಾಡೋದಿಲ್ಲ, ಯಾರಿಗೆ ಹೆಲ್ಪ್ ಮಾಡೋದು ಮಾಡ್ತಾರೆ. ಜನದ ಪ್ರೀತಿ ಇದೆ. ನನ್ನ ವಿಚಾರ ತಕ್ಕ ಇಂಥ ನಮ್ಮ ಲೀಡರ್ಸ್ ಬೇಕು. ಇಂಥ ಲೀಡರ್ಸ್ ಇದ್ರು ಅಸೆಂಬ್ಲಿನಲ್ಲಿ ಎಲ್ಲದು ಇದು ಸ್ಕ್ರೀನ್ನಲ್ಲಿ ಅದು ಪಿಕ್ಚರ್ ಅದು ನೋಡೋದಿಲ್ಲ ನೀವು. ಅವ್ರು ಭಕ್ತಿಲಿಂದ ಮಾಡ್ತಾ ಇದ್ದಾರೆ. ಕೆಂಪೇಗೌಡದ ಎಲ್ಲ ಆಶೀರ್ವಾದ ಅವ್ರ ಮೇಲೆ ಇರಲಿ.
ಮತ್ತೆ ನಾವು ಅವ್ರ ಜೊತೆಲಿ ಇರ್ತೇವೆ, ನೀವೆಲ್ಲ ಅವ್ರ ಜೊತೆಲಿರ್ರಿ. ಇದಕ್ಕೆ ಮತ್ತೆ ಇದು ಮಾಗಡಿ ಯಾವ ಕೆಂಪೇಗೌಡರು ಇದ್ರು ಸ್ವರ್ಗ ಆಗಿತ್ತಂತೆ, ಹಾಗೆ ಇನ್ ಮಾಗಡಿಗೆ ಇನ್ನೂ ಸ್ವರ್ಗ ಮಾಡಮೇ ಅವ್ರದ್ದು ಲೀಡರ್ಶಿಪ್ನಲ್ಲಿ. ಅಷ್ಟೇ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಎರಡನೆಯ ಸಮಾರಂಭದ ಅಂಗವಾಗಿ ಈ ಒಂದು ಅದ್ದೂರಿಯ ಕೆಂಪೇಗೌಡನ ಉತ್ಸವವನ್ನು ಎಡೆಬಿಡದೆ 13ನೇ ವರ್ಷಕ್ಕೆ ಕಾಲಿಡಿಸಿ ಈ ಸಮಾರಂಭದ ಕೇಂದ್ರ ಬಿಂದು ಇದೇ ತಾಲೂಕಿನ ಉಚ್ಚನ್ಮೇಗೌಡನ ಪಾಳ್ಯದ ನಾಯಕರು ಆದಂಥ ಕೃಷ್ಣಮೂರ್ತಿಯವರೇ, ಕರ್ನಾಟಕದ ರಾಜ್ಯದ ರಾಜಧಾನಿಯನ್ನು ನಿರ್ಮಾಣ ಮಾಡಿದಂಥ ಕೆಂಪೇಗೌಡನ ನಾಡಿನಲ್ಲಿ ಕೆಂಪೇಗೌಡ ವಿಜೃಂಭಣೆಯಿಂದ 13 ವರ್ಷಗಳಿಂದ ಕಾಲದಿಂದ ಮೆರಿತಾ ಬಂದಿರತಕ್ಕಂಥ ಈ ಉತ್ಸವದಲ್ಲಿ ಸರ್ಕಾರವೂ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಕೃಷ್ಣಮೂರ್ತಿಯವರು ಕೆಂಪೇಗೌಡನ ನಾಡಿನಲ್ಲಿ ಅದಕ್ಕೂ ಮಿಗಿಲಾಗಿ ಒಂದು ವ್ಯಕ್ತಿ ಆಗಲ್ಲ, ಒಂದು ಶಕ್ತಿಯಾಗಿ ಕೆಂಪೇಗೌಡನ ಇಡೀ ರಾಜ್ಯ ನೋಡುವಂತ ರೀತಿಯಲ್ಲಿ ಕೆಂಪೇಗೌಡನನ್ನ ಮೆರೆಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯವಾದಂಥದ್ದು. ಆಸೀನರಾಗಿರ್ತಕ್ಕಂಥ ಎಲ್ಲ ಮಹಾಜನತೆಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ 13 ವರ್ಷಗಳಿಂದ ನಿರಂತರವಾಗಿ ಕೆಂಪೇಗೌಡರ ಉತ್ಸವವನ್ನು ಆಯೋಜನೆ ಮಾಡ್ಕೊಂಡು ಬಂದಿರತಕ್ಕಂಥ, ಆ ಮೂಲಕವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ, ಮುಂದೆ ಇದೇ ರೀತಿ ಸಮಾಜ ಸೇವೆಯನ್ನು ಮಾಡಲಿ ಅಂತ ಎಲ್ಲ ಗುರು ವರ್ಯರ ಪಾದಗಳಲ್ಲಿ ಭಿನ್ನವಿಸಿಕೊಂಡು ಕಾಲಭೈರವೇಶ್ವರ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಡಲಿ, ನೀವು ನಿಮ್ಮ ಪ್ರೀತಿ ಅಭಿಮಾನವನ್ನು ಯಾವತ್ತೂ ಅವ್ರ ಮೇಲೆ ಇಟ್ಟಿರಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ 4 ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಕೃಷ್ಣಮೂರ್ತಿ ಅವರ ಕಾರ್ಯಕ್ರಮದಲ್ಲಿ ಬರಬೇಕು ಅಂತೇಳಿ ಆಮಂತ್ರಣವನ್ನು ಕೊಟ್ಟರು. ನಾನು ಮೊದಲನೇ ಸಾರಿ ಅವರ 13 ವರ್ಷದ ಕಾರ್ಯಕ್ರಮದಲ್ಲಿ ಮೊದಲನೇ ಸಾರಿ ಬಂದಿದ್ದೇನೆ. ಒಂದು, ಕೆಂಪೇಗೌಡರ ಮೇಲೆ ಇರ್ತಕ್ಕಂಥ ಅಪಾರವಾದ ಗೌರವ. ಎರಡನೇದು, ಕೃಷ್ಣಮೂರ್ತಿ ಅವರು ಮಾಡ್ತಾ ಇರ್ತಕ್ಕಂಥದ ಸಮಾಜ ಸೇವೆ. ಮೂರನೇದು, ನಾನು ಮಾಗಡಿಯ ಪಕ್ಕದ ನೆಲಮಂಗಲದವನು. ನಾಲ್ಕನೇದು, ರಂಗನಾಥ ಸ್ವಾಮಿಯ ದೇವಸ್ಥಾನದ ಒಂದು ರಥೋತ್ಸವ. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಹೇಳಿ ಬಯಸೋದಿಲ್ಲ. ಕೆಂಪೇಗೌಡರ ಬಗ್ಗೆ ಹೇಳಿದ್ದಾರೆ, ಕೃಷ್ಣಮೂರ್ತಿಯವರ ಸೇವೆಯವರ ಬಗ್ಗೆ ಹೇಳಿದ್ದಾರೆ. ಒಂದಂತೂ ಸತ್ಯ, ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅಂತೇಳಿ ಮಾಡಿದ ಧರ್ಮಕ್ಕೆ ಇವತ್ತು ಭಗವಂತ ಯಾವುದೇ ವ್ಯಕ್ತಿಗೆ ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೃಷ್ಣಮೂರ್ತಿಯವರು ಭಾವನಾತ್ಮಕವಾಗಿ ಭಾವುಕತೆಯಿಂದ ಮಾತನಾಡಿದ್ರು, ಚಿಂತೆ ಮಾಡೋದು ಬೇಡ. ಹಾಗೆ ಕರ್ಬುಲಂ ಕಾಮತ್ರವರು ಶ್ರೀಮತಿ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳಿದ್ರು, ನನಗೆ 15 ವರ್ಷ ಒಂದು ಪೈಸಾ ತೆಗೆದುಕೊಳ್ಳದಂಗೆ ಕೋರ್ಟಲ್ಲಿ ಕೇಸ್ ನಡೆಸಿದ್ರು ಆ ಮಹಾತಾಯಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಯಾರು ತಾಯಿಯನ್ನ, ಧರ್ಮವನ್ನ, ನಾಡನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಅವರಿಗೆ ಭವಿಷ್ಯ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೆಂಪೇಗೌಡರ ಬಗ್ಗೆ ನಾನು ಬಹುಶಃ ಕೆಂಪೇಗೌಡನ ಪಾತ್ರವನ್ನ ಮಾಡ್ತಕ್ಕಂಥ ದೂರದರ್ಶನದಲ್ಲಿ ಬಂದ ಧಾರಾವಾಹಿಯಲ್ಲಿ ನಾನು ಆ ಪಾತ್ರವನ್ನ ಅಭಿನಯಿಸ್ತಕ್ಕಂಥ ಅವಕಾಶ ನಂಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಕೆಂಪೇಗೌಡರ ಬಗ್ಗೆ ಅಧ್ಯಯನ ಮಾಡಿದಾಗ ನಿಜವಾಗ್ಲೂ ಆ ಕೆಂಪೇಗೌಡರ ದೂರದೃಷ್ಟಿ ಇವತ್ತು ಬೇಕಾಗಿರ್ತಕ್ಕಂಥದ್ದು ಸರ್ವಧರ್ಮ ಸಹಿಷ್ಣುತೆ, ಪ್ರೀತಿ ಮತ್ತು ಒಂದು ನಗರವಾಗ್ಲಿ, ಒಂದು ರಾಜ್ಯ
502ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಬಹುಶಃ ಕೃಷ್ಣಮೂರ್ತಿಯವರ ಕಾರ್ಯಕ್ರಮಕ್ಕೆ ನಾನೊಬ್ಬ ಪರ್ಮನೆಂಟ್ ಮುಖ್ಯ ಅತಿಥಿ. ಇದನ್ನು ಕೃಷ್ಣಮೂರ್ತಿಯವರು ಕೂಡ ಒಪ್ಕೋತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅವರ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಮುಖ್ಯ ಅತಿಥಿಯಾಗಿ ಈ ಒಂದು ಮಾಗಡಿಯಲ್ಲಿ ಭಾಗವಹಿಸಲೇಬೇಕು. ಅದು ಹೋರಾಟದಲ್ಲಾಗಿರ್ಬೋದು ಅಥವಾ ಸಮಾಜ ಸೇವೆಯಲ್ಲಾಗಿರ್ಬೋದು, ಎಲ್ಲೂ ಕೂಡ ಕೃಷ್ಣಮೂರ್ತಿಯವರು ನಾವು ಇಲ್ದೇನೆ ಕಾರ್ಯಕ್ರಮ ಮಾಡೋದಿಲ್ಲ. ಅದು ಅವರ ದೊಡ್ಡತನ. ಕೃಷ್ಣಮೂರ್ತಿಯವರು ಈ ಒಂದು ಭಾಗದಲ್ಲಿ ಜನಪ್ರಿಯರಾಗಿ ಅನೇಕ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ದಯಮಾಡಿ ಅವರಿಗೆ ಸಂಪೂರ್ಣವಾದಂಥ ಸಹಕಾರ, ಬೆಂಬಲ, ಸಮಾಜ ಸೇವೆಯಲ್ಲಾಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಎಲ್ಲ ರೀತಿಯ ಬೆಂಬಲವನ್ನು ನಿಮ್ಮಿಂದ ನಾನು ಬಯಸ್ತಾ ಇದ್ದೀನಿ. ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ನಿಮ್ಮಿಂದ ಆ ಒಂದು ಬಯಕೆಯನ್ನು ನಾನು ಬಯಸ್ತಾ ಇದ್ದೀನಿ. ದಯಮಾಡಿ ತಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಿ ಮಾಗಡಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯೋದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳಿಕೊಂಡು, ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ನನ್ನ ಆತ್ಮೀಯ ಗೆಳೆಯರು, ನನ್ನ ಸ್ನೇಹಿತರು, ಚಲನಚಿತ್ರ ನಿರ್ಮಾಪಕರು ಆದಂಥ ಕೃಷ್ಣಮೂರ್ತಿಯವರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ, ವೇದಿಕೆ ಮೇಲಿರುವ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳ್ಗೆ. ಚಿಂತನೆ, ಅವರ ಜ್ಞಾಪಕಾರ್ಥ, ಅವರ ಸ್ವಾಭಿಮಾನ, ದೇಶಭೇಮ ನಿಮ್ಮೆಲ್ಲರಲ್ಲಿ ಮರುಕಳಿಸುವಂತೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಮಾನಸಿ ಎಚ್.ಎಂ. ಕೃಷ್ಣಮೂರ್ತಿ ಅವ್ರನ್ನ ಅಭಿನಂದಿಸುವುದರಲ್ಲಿ ಯಾವ ಅನುಮಾನ ಬೇಡ ಅಂತ ನಿಮ್ಮೆಲ್ಲ ನಾನು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ. ಅನ್ನದಾನ ನಡೀತಾ ಇದೆ. ನಾಡಪ್ರಭು ನಮ್ಮೆಲ್ಲರಿಗೂ ಇರಲಿಕ್ಕೆ ಒಂದು ನೆಲೆಯನ್ನ ಕಲ್ಪಿಸಿಕೊಟ್ಟಂತಹ ಪುಣ್ಯಾತ್ಮ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ 1,30,30,000 ಹೋಳಿಗೆಗಳನ್ನ ಕಳೆದ 3 ದಿನದಿಂದ ಭಟ್ರು ಮಾಡಿದ್ದಾರೆ. ನಮ್ಮ ಜನ ಎಲ್ಲ ಹೋಳಿಗೆ ತಿನ್ಬೇಕು ಅಂತ ಹೇಳಿ.
ಬಂದಾಗ್ಲಿಂದ ನಾವು ನೋಡ್ತಾನೆ ಇದ್ದೀವಿ. ಇದೊಂದು ರಾಜಕೀಯ ಕಾರ್ಯಕ್ರಮ ಅಂದಿದ್ರೆ ನಾವಿಷ್ಟೊತ್ತು ಕೂತ್ಕೊಳ್ಳೋ ಜನ ಅಲ್ಲ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ. ರಾಜಕಾರಣಕ್ಕೋಸ್ಕರ ಈ ವೇದಿಕೆಯನ್ನ ಯಾರೂ ಕೂಡ ಬಳಕೆನೂ ಮಾಡ್ಕೊಳ್ಬಾರ್ದು, ದುರ್ಬಳಕೆನೂ ಮಾಡ್ಕೊಳ್ಬಾರ್ದು. ಇದು 502 ವರ್ಷಗಳ ಹಿಂದೆ ಜನಿಸಿದಂತ ನಮ್ಮೆಲ್ಲರ ಪ್ರಭು, ಒಕ್ಕಲು ಮಕ್ಕಳಿಗೆ ಉಳೋನ್ಗೆ ಪ್ರಭು ಆಗೋ ಯೋಗ್ಯತೆ ಇಲ್ಲ ಅಂತೇಳಿ ಇವತ್ತಿಗೂ ನಾಣ್ಣುಡಿ ಇದೆ. ಉಳೋ ಮಗ ಉಳ್ತಲೇ ಇರ್ಬೇಕು, ಗೇಯ್ತಲೇ ಇರ್ಬೇಕು, ಅನ್ನ ಹಾಕ್ತಲೇ ಇರ್ಬೇಕು. ತಿಂದವರು ನಮ್ಮ ಜುಟ್ಟು ಹಿಡಿದು ರಾಜಕಾರಣ ಮಾಡಬೇಕು. ಆ ಉಳೋ ಮಕ್ಕಳಿಗೆ ಮಾಸಲು ಟವಲ್ಗಳಿಗೆ, ಮಾಸಲು ಚಡ್ಡಿಗಳಿಗೆ, ಮಾಸಲು ಜನರಿಗೆ ಅಧಿಕಾರ ಬೇಕು, ಅಧಿಕಾರ ಮಾಡೋಕೆ ಯೋಗ್ಯತೆ ಇದೆ, ನಾಡು ಕಟ್ಟೋ ಯೋಗ್ಯತೆ ಇದೆ ಅಂತ ಹೇಳಿ ನಿಮಗೋಸ್ಕರ ಒಂದು ನಾಡನ್ನೇ ಕಟ್ಟಿದಂತ ಪುಣ್ಯಾತ್ಮರು ನಮ್ಮೆಲ್ಲರ ನಾಡಪ್ರಭು ಕೆಂಪೇಗೌಡರು. ಕೃಷ್ಣಮೂರ್ತಿಯವರು ಅವ್ರ ಬರ್ತ್ಡೇ ಮಾಡಿದಿದ್ರೆ ನಾನ್ ಬರ್ತಿರ್ಲಿಲ್ಲ. ಮಾಡ್ಕೊಳ್ರಪ್ಪ, ದುಡ್ಡಿರೋರೆಲ್ಲ ಬರ್ತ್ಡೇ, ಜನ್ಮ ದಿನಾಚರಣೆಗಳು ಒಳ್ಳೆ ಹೊಡಿರಿ, ಬರ್ತ್ಡೇಗಳು ಮಾಡ್ಕೊಳ್ಳಿ, ನಮಗ್ ಬೇಡ. ಆದ್ರೆ ನಾಡಪ್ರಭು ಬರ್ತ್ಡೇಗೆ ಬರ್ಬೇಕು ಅಂದ್ರೆ ಇವತ್ತು ಯಾರು ಕೂಡ ಬಾಡಿಗೆ ಜನ ಅಲ್ಲ. 300 ರೂಪಾಯಿ 200 ರೂಪಾಯಿ ಕೊಟ್ಟು ತುಂಬಿಸ್ಕೊಂಡು ಬಂದಿರೋ ಜನ ಅಲ್ಲ ನಮ್ ಜನ. ಒಬ್ಬ ಮಗದೀರ ಬೇಕು, ಮಾಗಡಿಗೆ ಒಬ್ಬ ಮಗದೀರ ಬೇಕು. ಕೆಂಪೇಗೌಡರಂತ ಪುಣ್ಯ ಭೂಮಿಯಲ್ಲಿ, ಕೆಂಪೇಗೌಡರಿಗೆ ಜನ್ಮ ಕೊಟ್ಟ ಈ ಭೂಮಿಯಲ್ಲಿ ಅಂತ 100 ನಾಯಕರನ್ನ ಹುಟ್ಟಿಸುವ ಗುಣ, ಅಂತ 100 ನಾಯಕರನ್ನ ಹುಟ್ಟಿಸುವ ಶಕ್ತಿ ಇರ್ತಕ್ಕಂಥದ್ದು ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಅಲ್ಲ ಬಂಧುಗಳೇ, ನಿಮಗೆ, ಉಳುವ ಮಕ್ಕಳಿಗೆ, ರೈತರ ಮಕ್ಕಳಿಗೆ ನಿಮಗೆ ಆ ಶಕ್ತಿ ಇದೆ ಅಂತೇಳಿ ನಂಬಿ ಇವತ್ತು ನಾನು ಕೆಂಪೇಗೌಡರ ಬಗ್ಗೆ ಒಂದಿಷ್ಟು ಮಂತ್ರ ಇಲ್ಲಿ ಕೊಳ್ತಿದ್ದಾರೆ. ನಮ್ಮ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳಿಗೆ ಜನ್ಮವಿತ್ತ ಊರಿರ್ತಕ್ಕಂಥದ್ದು ವೀರಾಪುರ, ನನ್ನ ಕ್ಷೇತ್ರ ಮಾಗಡಿಯ ಪಕ್ಕದಲ್ಲಿ ಮಾಗಡಿ ಅಂತ ಸಿದ್ಧಿಪುರುಷರಿಗೆ ಜನ್ಮವಿತ್ತದ್ದು. ಅಲ್ಲಿ ಒಂದು ಯೋಗ ಮಂದಿರ ಕಟ್ಟಬೇಕು ಅಂತ ಹೇಳಿ ನಾವು ಸಂಸದರಾಗಿದ್ದಾಗ ಕೂಡ ಒಂದಷ್ಟು ನಿಧಿಯನ್ನು ನಾನು ಕೊಟ್ಟಿದ್ದೇನೆ. ನನ್ನ ಪತ್ರಕರ್ತ ಮಿತ್ರರಿಗೆ, ನನ್ನ ಅನೇಕ ಹಿತೈಷಿಗಳಿಗೆ ಗೊತ್ತಿದೆ. ಅದೇ ರೀತಿ ತಿಗಳರಪೇಟೆ, ಅರಳೆಪೇಟೆ, ಅಕ್ಕಿಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಧರ್ಮರಾಯರ ಗುಡಿ, ಕರಗದ ಬೀದಿ, ಈ ದೂರದೃಷ್ಟಿ, ಈ ಕಲ್ಪನೆ ಯಾವ ನಾಯಕರಿಗಿದೆ ತೋರಿಸಿ ಸ್ವಾಮಿ. ಈ ದೇಶದಲ್ಲಿ, ಈ ಊರ್ನಲ್ಲ, ಈ ದೇಶದಲ್ಲಿ ಇಂಥ ದೂರದೃಷ್ಟಿ ಒಬ್ಬ ಕೆಂಪೇಗೌಡರಿಗೆ ಮಾತ್ರ ಇರೋದಕ್ಕೆ ಸಾಧ್ಯ ಅಂತ ಹೇಳುವಂತದ್ದು. ಇಲ್ಲಿ ಸಂಗೀತ ಕಚೇರಿ ನಡೀತಾ ಇದೆ, ಜಾನಪದ ನೃತ್ಯ ನಡೀತು, ಅನ್ನದಾನ ಆ ಕಡೆ ನಡೀತಾ ಇದೆ, ಹಿರಿಯರಿಗೆ ಸಾಧನೆ ಮಾಡಿದಂತ ಅನೇಕರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಲೇ ಇದೆ, ನಿತ್ಯೋತ್ಸವ ನಡೀತಾ ಇದೆ. ಬಹುಶಃ ಮಾಗಡಿಯಲ್ಲಿ ಬಂದು ದುಡ್ಡು ಹೇಳೋ ಅಗತ್ಯ ಇಲ್ಲ. ಕೆಂಪೇಗೌಡರು ಅಂತೇಳಿ ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಎಲ್ಲ ಜನರಿಗೆ ನೆನಪಾಗ್ಬೇಕಾದ್ರೆ ಆ ಪ್ರತಿಮೆಯನ್ನ ಮನೆಗಳಿಗೆ ಮುಟ್ಟಿಸಿದಂತದ್ದು, ಕೆಂಪೇಗೌಡರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಂಥದ್ದು ಮತ್ತು 13 ವರ್ಷಗಳಿಂದ ಸತತವಾಗಿ ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆ ಮಾಡುವಂತದ್ದು, ಸಾಮೂಹಿಕ ಮದುವೆಗಳನ್ನ ಮಾಡುವಂತದ್ದು, ಹೀಗೆ ಸೇವೆಯ ಮೂಲಕವೇ ಕೆಂಪೇಗೌಡರನ್ನ ಅರ್ಥಪೂರ್ಣವಾಗಿ ಕೆಂಪೇಗೌಡರ ದಿನಾಚರಣೆ ಮಾಡಿಕೊಂಡು ಬರ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ಎಚ್.ಎಂ. ಕೃಷ್ಣಮೂರ್ತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೃಷ್ಣಮೂರ್ತಿಯವರೀಗ ಚಲನಚಿತ್ರ ನಟರು ಆಗಿದ್ದಾರೆ. ಜೇಡ್ರಳ್ಳಿ ಎನ್ನುವ ಸಿನಿಮಾ ಮಾಡಿದ್ದಾರೆ. ತಳುಕು ಬಳಕು ಗೊತ್ತಾಗಲ್ಲ ಮನುಷ್ಯನಿಗೆ. ಇವಾಗ ತಳುಕು ಬಳಕಿನ ಕಾಲ ಸ್ವಲ್ಪ ಚೆನ್ನಾಗಿ ಇತ್ತಾಳೆನ ಉಜ್ಜಿ ಗಿಲೀಟ್ಗೆನೆ ಚಿನ್ನನ್ನು ಮೀರಿಸುತ್ತೆ. ಇವತ್ತು ನೇರವಾಗಿ ಮಾತಾಡ್ತಕ್ಕಂಥವ್ರಿಗೆ, ಪ್ರಾಮಾಣಿಕವಾಗಿ ನಡ್ಕೊಳ್ತಕ್ಕಂಥವ್ರಿಗೆ ಜನ ಸ್ವಲ್ಪ ಮನಸ್ಸೊಳಗೆ ಬಿಟ್ಕೊಳಕ್ ನಿಧಾನ ಆಗತ್ತೆ. ಆ ತಪ್ಪನ್ನ ಜನ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು. ಬೆಟ್ಟ ಹೊಡಿ, ನದಿ ಹೊಡಿ, ಕೆರೆ ನುಂಗು, ಈ ತರ ಮಾಡೋ ಪುಣ್ಯಾತ್ಮರು ದಯಮಾಡಿ ರಾಜಕೀಯಕ್ಕೆ ಬರಬೇಡಿ. ನಿಮ್ಮ ಪಾದ ದಯಮಾಡಿ ಇಂಥವ್ರು ರಾಜಕೀಯಕ್ಕೆ ಬರಬೇಡಿ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಬದಲಾಗಲಿಲ್ಲ ಅಂತ ಹೇಳಿದ್ರೆ ಅದನ್ನ ತಡೆಯೋ ಶಕ್ತಿ ನಮಗಿಲ್ಲ. ಅದನ್ನ ತಡೆಯೋ ಶಕ್ತಿ ಇರ್ತಕ್ಕಂಥದ್ದು ಜನರಿಗೆ ಮಾತ್ರ. ಇಲ್ಲದಿದ್ರೆ ಯಾವನೇ ರೈತನ ಮಗ, ಯಾವನೇ ಹಿಂದುಳಿದವರು, ಯಾರೇ ಸಜ್ಜನರು, ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿ ಕೋಟ್ಯಾಂತರ ಜನರಿಗೆ ಆಶ್ರಯ ಕೊಟ್ರು. ಆದ್ರೆ ಕೆಂಪೇಗೌಡರ ಜನ್ಮಸ್ಥಾನ ನಮ್ಮ ಮಾಗಡಿಯಲ್ಲಿ ಕೆಂಪೇಗೌಡರು ಕಟ್ಟಿ
ಕಟ್ಟಿದ ಕೋಟೆಯನ್ನ ರಿಪೇರಿ ಮಾಡ್ಕೊಂಡು ಒಂದು ಸ್ಮಾರಕ ಮಾಡೋ ಯೋಗ್ಯತೆ ನಮ್ಯಾರಿಗೂ ಇವತ್ತು ಉಳಿಲಿಲ್ಲ ಅಂತ ಹೇಳ್ತಕ್ಕಂಥದ್ದು. ಅವರಿಗೆ ಗೌರವ ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿ ಗುರುಗಳು ಹೇಳಿದ್ರು, ಕೆಂಪೇಗೌಡರಿಗೆ ಗೌರವ ತರೋ ಕೆಲಸ ಮಾಡಿ, ಅವರ ಹೆಸರಿಗೆ ಮಸಿ ಹಚ್ಚೋ ಕೆಲಸ ಮಾಡಬೇಡಿ ಅವ್ರ ಫೋಟೋ ಹಾಕೊಂಡು ಅಂತ ಹೇಳಿ. ಇವತ್ತು ತಾವು ನೋಡ್ತಾ ಇದ್ದೀರಿ, ನಮ್ಮ ಜನ ಬಂದು ತಟ್ಟೆ ತೊಳೆಯಕ್ಕೆ, ಲೋಟ ತೊಳೆಯಕ್ಕೆ, ನಮ್ಮ ಮಕ್ಕಳು ಒಂದು ಇಂಜಿನಿಯರಿಂಗ್ ಮಾಡಕ್ಕಾಗಲ್ಲ, ಒಂದು ಡಾಕ್ಟರ್ ಮಾಡಕ್ಕಾಗಲ್ಲ. ಮಾಗಡಿ ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ನಮ್ಮ ಮಾಗಡಿ ಕೂಡ ಸೇರಿದೆ. ಏನ್ ಇವ್ರಿಗೆ ರೋಗ? ಅಭಿವೃದ್ಧಿ ಮಾಡಕ್ಕೆ ಏನ್ ರೋಗ ಅಂತ ನಾನು ಕೇಳ್ತೀನಿ. ಟೈಮ್ ಹುಟ್ಟಿದ 4 ದಿನ ಯಾವ ರೀತಿ ಬದುಕಿದ್ವಿ, ನಾವೇನ್ ಕೊಟ್ವಿ ಈ ಭೂಮಿಗೆ ಅಂತಕ್ಕಂಥದ್ದು. ಎತ್ತಪ್ಪ ಅಮ್ಮ ಬೇಡ, ಕಟ್ಕೊಂಡ ಹೆಂಡತಿ ಬೇಡ, ಒಡ ಹುಟ್ಟಿದ ತಂಗಿ ಬೇಡ, ಇವತ್ತು ನಂಬಿದ ಜನ ಬೇಡ. ಇದ್ಯಾವುದು ಕೂಡ ಮೌಲ್ಯಗಳಲ್ಲ. ನಿಜವಾಗ್ಲೂ ನಮ್ಮ ಜನರಿಗೆ ಒಂದು ರೀತಿಯ ಸ್ವಾಭಿಮಾನ ಬಂದ್ರೆ, ಕೆಂಪೇಗೌಡರ ಹೆಸರು ಹೇಳೋದಕ್ಕಾಗಲಿ, ಮಾಗಡಿ ಜನ ಅಂತ ಹೇಳ್ಕೊಳ್ಳೋದಕ್ಕಾಗಲಿ ನಮಗೆ ಒಂದು ಹಕ್ಕು ಉಳಿಯೋದಿಲ್ಲ ಅಂತ ಹೇಳಿ. ಮಹಾನ್ ನಾಯಕರ ಒಂದು ದೊಡ್ಡ ಹಬ್ಬವನ್ನೇ ಮಾಡಿದ್ದಾರೆ. ಅದು ಶಬ್ದಗಳಲ್ಲಿ ಸಾಕಾಗೋದಿಲ್ಲ. ಮನುಷ್ಯ, ನಾನು ಮೊದಲೇ ಹೇಳಿದೆ, ಗಿಲೀಟ್ ಗೊತ್ತಿಲ್ದಲೇ ಇರೋ ಮನುಷ್ಯ, ಪಾಲಿಶ್ ಗೊತ್ತಿಲ್ದಲೇ ಇರೋ ಮನುಷ್ಯ, ಹಳೆ ಕಾಲದ ಮನುಷ್ಯ ಅನ್ನೋ ತರ ಇವತ್ತು ಏಕಾಏಕಿ ಬಂದಂತವರೆಲ್ಲ ನಿಮ್ಮೆಲ್ಲರ ಪ್ರೀತಿಯಲ್ಲಿ ಅವರು ಬೆಳೆದಿದ್ದಾರೆ, ಅರಳಿದ್ದಾರೆ. ಅವ್ರು ಮಾಡ್ತಕ್ಕಂಥ ಕೆಲಸಗಳು ಒಳ್ಳೇದಿದೆ. ಕೆಂಪೇಗೌಡರ ಇವತ್ತು ಕಟ್ಟಿದಂತ ಬೆಂಗಳೂರಿನಲ್ಲಿ ನೀರಿಲ್ಲ. KRS ಸಾಗರದಿಂದ ನಾವು ಇವತ್ತು ನೀರನ್ನ ಎತ್ತಬೇಕಾಗಿದೆ. ಪ್ರಪಂಚದಲ್ಲಿ ಎಲ್ಲಾ ಪಟ್ಟಣಗಳು ಕಟ್ಟಿರ್ತಕ್ಕಂಥದ್ದು ನದಿ ಪ್ರದೇಶದಲ್ಲಿ. ಬೆಂಗಳೂರು ನಗರ ಮಾತ್ರ ನದಿ ಇಲ್ದಲೇ ಇರೋ ಕಡೆ ಕಟ್ಟಿರೋದು. ನೀರು ಇಲ್ದಲೇ ಇರೋ ಕಡೆ ನಗರ ಉಳಿಯೋದು ಕಷ್ಟ ಬಂಧುಗಳೇ. ಮಳೆ ಬರ್ತಕ್ಕಂಥದ್ದೇ ಕಷ್ಟ. ಇರೋ ಕೆರೆಗಳೆಲ್ಲ ನೀರು ನುಂಗ್ಕೊಂಡ್ಬಿಟ್ಟಿದ್ದಾರೆ. ಬರ್ತಕ್ಕಂಥ ನಿಧಿ ಬೇಕಾದಷ್ಟು ಕೇಂದ್ರದ ನಿಧಿ ಬರುತ್ತೆ ಬಡಬಗ್ಗರಿಗೆ. ಇವತ್ತು ವಯೋವೃದ್ಧ ರೈತರಿಗೆ 400 ರೂಪಾಯಿ ಬರ್ತಕ್ಕಂಥದ್ದು, ಮಹಿಳೆಯರಿಗೆ ದುಡ್ಡು ಬರ್ತಕ್ಕಂಥದ್ದು, ಗ್ರಾಮೀಣ ಖಾತ್ರಿ ಯೋಜನೆಗೆ ಬಿಲ್లుಗಳು ಹೆಂಗ್ ಮಾಡ್ತಾ ಇದ್ದಾರೆ. ಅದೆಲ್ಲ ಕೆಂಪೇಗೌಡರಿಗೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳಬೇಡಿ. ಕೆಂಪೇಗೌಡರು ಜನರನ್ನ ರಕ್ಷಣೆ ಮಾಡಿದಂತವ್ರು. ನಾವು ರಕ್ಷಣೆ ಮಾಡ್ಬೇಕಾದ್ರೆ ಭಕ್ಷಣೆ ಮಾಡಿದ್ರೆ, ಕೆಲಸನೇ ಮಾಡ್ತಲ್ಲ ಬಿಲ್ ಒಳಗ್ ತಗೊಂಡ್ಬಿಟ್ರೆ, ಬಡವ ಸತ್ತೋಗ್ಬಾರ್ದು ಕೆಲಸ ಇಲ್ಲದೆ. 1 ವರ್ಷದಲ್ಲಿ 100 ದಿನನಾದ್ರೂ ದುಡ್ದು ಗಂಜಿನಾದ್ರೂ ಕುಡ್ದು ಆತ ಬದುಕಬೇಕು ಅಂತ ಹೇಳಿ ಕೇಂದ್ರದ ಯೋಜನೆ ಮಾಡಿರ್ತಕ್ಕಂಥದ್ದು. ಯೋಜನೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಜನ, ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನಮ್ಮ ಕೆಂಪೇಗೌಡರ ಇತಿಹಾಸ ಅಂತೇಳಿ ಕೃಷ್ಣಮೂರ್ತಿಯವರ ಸೇವೆ ಸತತವಾಗಿ ಮುಂದುವರಿಲಿ. ಈ ಜನ, ನಾನು ಹೇಳಿದೆ, ನಾನು ಆವಾಗ್ಲೇ ನಮ್ಮ ಬಾಬು, ನರೇಂದ್ರ ಬಾಬು ಅವರು ನಾವೆಲ್ಲ ಕೂತ್ ಮಾತಾಡ್ತಾ ಇದ್ವಿ. ನಮ್ ಜನ ಎಲ್ಲ ಹೋಗ್ತಾ ಇದಾರೆ ಆಚೆ ಈಚೆ ಅಂತ. ಹೋಗ್ಲಿ ಅಂತ ಹೇಳಿದೆ. ನಮಗ್ ಗೊತ್ತು, ಮಾಗಡಿ ಜನರ ನಾಡಿ ಮಿಡಿತ ನಮಗ್ ಗೊತ್ತಿದೆ. ನಮ್ಮ ಜನ ಏನು ಉಣ್ಣಕ್ ಹೋದ್ರು, ಏನು ಆಚೆ ಈಚೆ ಕಲಾಡಿದ್ರು ಜನಸಾಗರ ಬರ್ತಾನೆ ಇದೆ, ಹೋಗ್ತಾನೆ ಇದೆ. ಇದ್ಯಾವುದು ಕೂಡ ಬಾಡಿಗೆ ಜನ ಅಲ್ಲ ಅಂತ ನಾನು ಮೊದಲೇ ಹೇಳ್ಬಿಟ್ಟೆ. ಹಬ್ಬ ಮಾಡ್ಲಿಕ್ಕೆ ಇಲ್ಲಿ ಬಂದಿರ್ತಕ್ಕಂಥ ಜನ, ಕಲಾವಿದರನ್ನ ಗೌರವಿಸಿ, ಗುರುಗಳನ್ನ ಗೌರವಿಸೋಣ, ನಾಡು ಕಟ್ಟೋ ಕೆಲಸ ಮಾಡೋಣ. ಉಚಿತ ವಿವಾಹ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು 1 ಗ್ರಾಮ್ ಚಿನ್ನ ತಗೊಳಕ್ ಸಾಧ್ಯ ಇಲ್ಲ, ತುಂಬಾ ಕಷ್ಟ. 3000 ರೂಪಾಯಿ ಆಗೈತೆ. ನಾವು ಹೇಳ್ದ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಿಮ್ಮ ಮನಕ ಆಯೋಗ ಸೆಂಟ್ರಲ್ ಸ್ಟೇಟ್ ಹೇಳ್ಬೇಡಿ, ಬಡವ ಒಂದು ತಾಳಿ ತಗೊಳಕ್ಕಾರು ಸಬ್ಸಿಡಿ ಕೊಡಿ ಗೋಲ್ಡ್ಗೆ ಅಂತೇಳಿ. ನಮ್ ತಾಯಂದ್ರಿಗೆ ಒಂದು ಕಿವಿಗೆ ಓಲೆ ಹಾಕೊಳ್ಳೋ ಶಕ್ತಿ ಇಲ್ಲ. 10 ಎಕರೆ ಜಮೀನಿರೋ ರೈತರಿಗೆ ಒಂದು ಮಾಂಗಲ್ಯ ಚೈನ್ ಮಾಡಿಸ್ಕೊಳ್ಳಕ್ ಶಕ್ತಿ ಇಲ್ಲ. ಇವತ್ತು ಹಿಂದುಳಿದ ತಾಲೂಕು ಮಾಗಡಿ ಹಿಂದುಳಿದಿರಬಾರ್ದು, ಅದು ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಇನ್ನು ತುಂಬಾ ಸೊಗಸಾಗಿ ಕೃಷ್ಣಮೂರ್ತಿಯವರ ಭಾಷಣ ಕೇಳಬೇಕು ಅಂತ ಆಸೆ ಇದೆ ನನಗೆ. ಕೂತ್ಕೊಳ್ಬೇಕು, ನಿಮ್ಮೆಲ್ಲರ ಪ್ರೀತಿಯನ್ನ ಹಂಚ್ಕೋಬೇಕು. ಕೆಂಪೇಗೌಡರ ಒಂದು ದಿನಾಚರಣೆಯನ್ನ ಅದ್ಭುತವಾಗಿ ನಾವೆಲ್ಲ ಮಾಡಬೇಕು ಅಂತ ಹೇಳುವಂತದ್ದು. ಬಂಧುಗಳೇ, ಕೆಂಪೇಗೌಡರು ಕಟ್ಟಿದಂತ ನಾಡಿನಲ್ಲಿ ಎಷ್ಟೋ ಜನ ಮಹನೀಯರುಗಳು ಉದ್ಧಾರ ಆಗಿದ್ದಾರೆ. ಆದ್ರೆ ಮಾಗಡಿಯ ಶಾಪ ವಿಮೋಚನೆ ಆಗಿಲ್ಲ. ಈ ಮಾಗಡಿಯ ಕೋಟೆ ಮೈದಾನ ಒಂದು ಐತಿಹಾಸಿಕ ಸ್ಥಳವಾಗಬೇಕು. ಇಡೀ ಪ್ರಪಂಚದಿಂದ ಯಾರೇ ಬಂದ್ರು ಕೂಡ ಬೆಂಗಳೂರು ನಂಬರ್ 1 ಸಿಟಿ ಆದ್ರೆ, ನಂಬರ್ 1 ಸಿಟಿಯನ್ನ ಕಟ್ಟಿದಂತ ಕೆಂಪೇಗೌಡರ ಊರಿಗೆ ಎಲ್ಲರೂ ಕೂಡ ಬಂದು ನೋಡುವಂತಾಗಬೇಕು ಅಂತ ಕೀರ್ತಿ ಮತ್ತು ಯಶಸ್ಸನ್ನ ತರುವ ಕೆಲಸದಲ್ಲಿ ಏನು 13 ವರ್ಷಗಳಿಂದ JK ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಮುಂದುವರಿಸಿಕೊಂಡು ಹೋಗಲಿ. ನಾವ್ಯಾರು ಏನು ಮಾಡ್ಬೇಕಾಗಿಲ್ಲ ಅವರಿಗೆ. ಕಾಲಭೈರವ, ಉಗ್ರದೇವಿ ಆ ಮಕ್ಕಳು ಡಾನ್ಸ್ ಮಾಡಿದ್ರು, ಅದೆಲ್ಲಿ ಏನ್ ಕಾಲಭೈರವರೇ ಅವ್ರ ಮೈ ಮೇಲೆ ಬಂದಿದ್ರ ಅಂತೇಳಿ. ಬಡ ಮಕ್ಕಳು ಅವ್ರ್ಯಾರು ಪಾಪ
ಸಾಹುಕಾರ ಮಕ್ಕಳೆಲ್ಲ, ಬಡವರ ಮಕ್ಕಳು ಎಷ್ಟು ಪ್ರತಿಭೆ ಇದೆ ಅಂತವ್ರನ್ನೆಲ್ಲ ಗುರುತಿಸೋ ಕೆಲಸ ಮಾಡಿದ್ದಾರೆ. ಹಾಗೇನೆ ಜಾನಪದ ತಂಡಗಳನ್ನು ಕರೆಸಿದ್ರು. ಅಲ್ಲಿ ಎದುರುಗಡೆ ಇದೆ, ತುಂಬಾ ಕಷ್ಟ. ಆ ಎತ್ತು ವೇಷ ಅದೆಲ್ಲ ಹಾಕೊಂಡು, ಆ ರಾಕ್ಷಸನ ವೇಷ ಎಲ್ಲ ಹಾಕೊಂಡು, ಅದು ಮಣಭಾರ ಇರುತ್ತೆ. ಕುಣಿಬೇಕು ಅಂದ್ರೆ ಸುಲಭ ಅಲ್ಲ. ಅದು ನಮ್ಮ ಜೀವನದ, ನಮ್ಮ ರೈತಾಪಿ ಜನರ ಜೀವನದ ಅಂಗ. ಅವೆಲ್ಲ ಕೂಡ ದನ, ಕುರಿ, ಎತ್ತು ಅಂತಕ್ಕಂಥದ್ದು. ಹಾಗಾಗಿ ರೈತರ ಮಕ್ಕಳಿಗೆ ಯಾವತ್ತೂ ಕೂಡ ಈ ರಾಜ್ಯದಲ್ಲಿ ರಾಜ್ಯದ ಮುಕುಟವನ್ನ ಹಿಡಿಯುವಂತ ಶಕ್ತಿ ಇದೆ. ಆ ಜಾಗೃತಿ ನಮ್ಮ ಯುವ ಬಂಧುಗಳಲ್ಲಿ, ನಮ್ಮ ತಾಯಂದಿರಲ್ಲಿ ಆ ಜಾಗೃತಿ ಬರಬೇಕು. ಹಳ್ಳಿಗಳಿಗೆ ಬರುವಂತ ಕೆಲಸ, ನಿಮ್ಮ ನೋವುಗಳ ಜೊತೆ ಸ್ಪಂದಿಸುವ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಕೃಷ್ಣಮೂರ್ತಿ ಅವರು ತಮ್ಮ ಸಮಾಜ ಸೇವೆಯನ್ನ ಮುಂದುವರಿಸಲಿ. ಅವರು ನಂಬಿರುವಂತ ಕಾಲಭೈರವ ಮತ್ತು ಅವರು ನಡೆದುಕೊಡ್ತಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಒಂದು ದಿವ್ಯ ಆಶೀರ್ವಾದ ಯಾವತ್ತೂ ಕೂಡ ಅವ್ರಿಗೆ ಇರ್ತದೆ. ನಾವೆಲ್ಲರೂ ಕೂಡ ಅವರ ಜೊತೆ ಇದ್ದೇವೆ ಎನ್ನುವ ಮಾತನ್ನು ಹೇಳಿ, ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಹಿರಿಯರು, ನಮ್ಮ ಕ್ಷೇತ್ರಕ್ಕೆ ಬಂದಂತ ಎಲ್ಲ ಹಿರಿಯರಿಗೂ ನಾನು ವಂದಿಸ್ತೇನೆ. ಹಾಗೆ ಅನೇಕ ಕಲಾವಿದರು ಇಲ್ಲಿ ಬಂದು ತಮ್ಮ ಕಣ್ಮನ ತಣಿಸಿದ್ದಾರೆ, ಅವರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳ್ತೇವೆ. ಸಂಗೀತಗಾರರಿಗೂ ಕೂಡ ಕೆಂಪೇಗೌಡರು ವಿಶೇಷವಾಗಿ ಸಂಗೀತ, ನೃತ್ಯ ಅದಕ್ಕೆಲ್ಲ ವಿಶೇಷವಾದಂತ ಪ್ರೋತ್ಸಾಹವನ್ನ ಕೊಟ್ಟಂತವರು. ಆ ಕೆಲಸ ಇಲ್ಲಿ ನಡೆದಿದೆ, ಅದು ಬಹಳ ಮುಖ್ಯವಾಗಿ. ಹಾಗೆ ಹೆಣ್ಣು ಮಕ್ಕಳಿಗೆ ಯಾವ ಸೊಸೆ ಲಕ್ಷ್ಮೀದೇವಿ ಕೋಟೆಯ ಹೆಬ್ಬಾಗಿಲು ನಿಲ್ಲದಲೇ ಹೋದಾಗ ರಾತ್ರಿ ಎಲ್ಲ ಕಟ್ಟಿದ್ರೆ ಕೋಟೆ ಬಿದ್ದೋಗ್ತಾ ಇರುತ್ತೆ. ಹೆಬ್ಬಾಗಿಲು ಶಾಸ್ತ್ರ ಕೇಳ್ತಾರೆ. ತುಂಬಿದ ಗರ್ಭಿಣಿಯೊಬ್ಬರನ್ನ ಬಲಿ ಕೊಟ್ರೆ ಕೆಂಪೇಗೌಡರು ಕಟ್ಟಿದಂತ ಕೋಟೆ ಹೆಬ್ಬಾಗಿಲು ನಿಲ್ಲುತ್ತೆ ಅಂತ ಹೇಳಿದಾಗ ಕೆಂಪೇಗೌಡರು ಯೋಚನೆ ಮಾಡ್ತಾರೆ. ಇವತ್ತು ಯಾಕಂದ್ರೆ ಬಹಳ ಮುಖ್ಯ ಈ ಮಾತು. ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ ಈ ದಿನಗಳಲ್ಲಿ ಅವತ್ತು ಕೆಂಪೇಗೌಡರು ನೊಂದ್ಕೊಂತ ಇರ್ತಾರೆ. ಯಾವ ಗರ್ಭಿಣಿ, ಮೊದಲೇ ಸ್ತ್ರೀ ಹತ್ಯೆನೇ ಪಾಪ. ತುಂಬಿದ ಗರ್ಭಿಣಿಯನ್ನ ಒಂದು ಬಲಿದಾನ ಕೊಟ್ರೆ ಆ ಪಾಪ ನನಗೆ ಯಾವತ್ತೂ ಬಿಡೋದಿಲ್ಲ ಅಂತ ನೋಯ್ತಾ ಇರ್ತಾರೆ, ಅಳ್ತಾ ಇರ್ತಾರೆ ಕೆಂಪೇಗೌಡರು. ತನ್ನ ಮಾವನ ಒಂದು ಹೃದಯದ ವೇದನೆಯನ್ನ ತಿಳಿದಂತ ತುಂಬು ಗರ್ಭಿಣಿ ಏನು ಲಕ್ಷ್ಮೀದೇವಿ, ಸೊಸೆ ಲಕ್ಷ್ಮೀದೇವಿ ಅದನ್ನ ಕೇಳಿಸ್ಕೊತಾರೆ. ಮಾವನಿಗೆ ಗೊತ್ತಿಲ್ಲದ ಹಾಗೆ ಪ್ರೀತಿಸುವ ಗಂಡನನ್ನು ತೊರೆದು ಆಕೆ ಹೋಗಿ ತಾನೇ ಒಂದು ಬಲಿದಾನ ಮಾಡ್ತಾರೆ. ತನ್ನ ಸ್ವಂತ ಸೊಸೆ ಅಂದ್ರೆ ಕೆಂಪೇಗೌಡರ ರಕ್ತ, ಕೆಂಪೇಗೌಡರ ಮನೆತನ, ಅವರ ಮೌಲ್ಯಗಳು ಅಂತ ಹೇಳಿದ್ರೆ ಈ ರೀತಿಯ ಮೌಲ್ಯಗಳು ಅಲ್ಲಿ ಹುಟ್ಟಿದಂತ ಹೆಣ್ಣು ಗಂಡು ಅವರ ಮನೆಯ ದನ ಕರುವಿನಲ್ಲೂ ಕೂಡ ಆ ಮೌಲ್ಯಗಳು ಇತ್ತು, ಆ ರಕ್ತ ಆಗಿತ್ತು ಅಂತ ಹೇಳುವಂತ ಮಾತುಗಳನ್ನು ಹೇಳಿ ಈ ವೇದಿಕೆಯಲ್ಲಿ ಇಷ್ಟೊಂದು ಜನಸಾಗರ ಸೇರಿದಂತ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನ ಇಷ್ಟೊಂದು ಅದ್ದೂರಿಯಾಗಿ ಆಯೋಜನೆ ಮಾಡಿದಂತ ತುಂಬಾ ಶ್ರಮ ಇದೆ. ಕಳೆದ 1 ತಿಂಗಳಿನಿಂದ ಇಂಥ ಶ್ರಮಕ್ಕೆ ಅವರು ಮಾಡಿದ್ದಾರೆ. ಈ ಜನರ ಆಶೀರ್ವಾದ ಮತ್ತು ಎಚ್.ಎಂ. ಕೃಷ್ಣಮೂರ್ತಿಯವರ ಒಂದು ಶ್ರಮಕ್ಕೆ ಮತ್ತೊಮ್ಮೆ ನನ್ನ ಎಲ್ಲ ಜನರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ನಮಗೂ ಅವಕಾಶ ಮಾಡಿಕೊಟ್ಟಂತ ಅವರಿಗೆ ನನ್ನ ಧನ್ಯವಾದ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.